ಚಳಕಾಪುರದವರಲ್ಲವೇ ಸದ್ಗುರುವೇ ಹುಬ್ಬಳ್ಳಿಗೆ ಬರಲಿಲ್ಲವೇ? ಚಳಕಾಪುರದವರಲ್ಲವೇ ಸದ್ಗುರುವೇ ಈ ಹುಬ್ಬಳ್ಳಿಗೆ ಬರಲಿಲ್ಲವೇ? ಚಳಕಾಪುರದವರಲ್ಲವೇ ಸಿದ್ಧಾರೂಢ ಹುಬ್ಬಳ್ಳಿಗೆ ಬರಲಿಲ್ಲವೇ? ಅಲ್ಲುಂಟು ಇಲ್ಲಿಲ್ಲ ಬೆನದೆಲ್ಲ ಕಾಲದಲ್ಲಿ ತೋರಿದವರಲ್ಲವೇ? ಚಳಕಾಪುರದವರಲ್ಲವೇ ಸದ್ಗುರುವೇ ಹುಬ್ಬಳ್ಳಿಗೆ ಬರಲಿಲ್ಲವೇ? ಬಿಟ್ಟು ಬರಲಿಲ್ಲವೇ? ನಟ್ಟ ನಡುವೆ ಬಹುಲೀಲೆಯ ತೋರಲಿಲ್ಲವೇ? ಆಂಪ್ಲಿಫೈರ್ ಸೌಂಡ್ ಇಲ್ಲ, ಹುಟ್ಟಿದೂರನ್ನು ಬಿಟ್ಟು ಬರಲಿಲ್ಲವೇ? ನಟ್ಟ ನಡುವೆ ಬಹುಲೀಲೆಯ ತೋರಲಿಲ್ಲವೇ? ದಟ್ಟಡವಿಯಲಿ ನೀನು ಇರಲಿಲ್ಲವೇ? ಗಟ್ಟಿ ಮನದಿಂದ ಗುರು ಶೋಧ ಮಾಡಲಿಲ್ಲವೇ? ಅಲ್ಲುಂಟು ಇಲ್ಲಿಲ್ಲವೆನದೆಲ್ಲ ಕಾಲದಲ್ಲಿ ತೋರಿದವರಲ್ಲವೇ? ಚಳಕಾಪುರದವರಲ್ಲವೇ ಸದ್ಗುರುವೇ ನೀ ಹುಬ್ಬಳ್ಳಿಗೆ ಬರಲಿಲ್ಲವೇ? ಅಮರಗೊಂಡಕ್ಕೆ ನೀ ಬರಲಿಲ್ಲವೇ? ಗುರು ಗಜದಂಡರ ಸೇವೆ ನೀ ಮಾಡಲಿಲ್ಲವೇ? ಪುರ ಅಮರಗೊಂಡಕ್ಕೆ ನೀ ಬರಲಿಲ್ಲವೇ? ಗುರು ಗಜದಂಡರ ಸೇವೆ ನೀ ಮಾಡಲಿಲ್ಲವೇ? ಉಪನೀತದ ಅರ್ಥವನ್ನು ಬೇಡಲಿಲ್ಲವೇ? ಅಲ್ಲಿ ಸುಪ್ಪಯ್ಯರ ಗರ್ವ ನೀ ಮುರಿಲಿಲ್ಲವೇ? ಅಲ್ಲುಂಟು ಇಲ್ಲಿಲ್ಲವೆನದೆಲ್ಲ ಕಾಲದಲ್ಲಿ ತೋರಿದವರಲ್ಲವೇ? ಚಳಕಾಪುರದವರಲ್ಲವೇ ಸದ್ಗುರುವೇ ನೀ ಹುಬ್ಬಳ್ಳಿಗೆ ಬರಲಿಲ್ಲವೇ? ಗೋಕರ್ಣದಿ ಜಡಿ ಸ್ವಾಮಿಯ ಕೊಡಲಿಲ್ಲವೇ? ಅಲ್ಲಿ ಯಾರೇ ಭೈರವ ವೇಷ ಹಾಕಲಿಲ್ಲವೇ? ಗೋಕರ್ಣದಿ ಜಡಿ ಸ್ವಾಮಿಯ ಕೊಡಲಿಲ್ಲವೇ? ಅಲ್ಲಿ ಯಾರೇ ಭೈರವ ವೇಷ ಹಾಕಲಿಲ್ಲವೇ? ಗೋಕರ್ಣದ ಕಾಶಿಯಲ್ಲಿ ಉಣಲಿಲ್ಲವೇ? ತಾಯಿ ಅನ್ನಪೂರ್ಣೇಶ್ವರಿ ಕೈ ತೊಳಿಲಿಲ್ಲವೇ? ಅಲ್ಲುಂಟು ಇಲ್ಲಿಲ್ಲವೆನದೆಲ್ಲ ಕಾಲದಲ್ಲಿ ತೋರಿದವರಲ್ಲವೇ? ಚಳಕಾಪುರದವರಲ್ಲವೇ ಸಿದ್ಧಾರೂಢ ಹುಬ್ಬಳ್ಳಿಗೆ ಬರಲಿಲ್ಲವೇ? ಚಳಕಾಪುರದವರಲ್ಲವೇ ಸಿದ್ಧಾರೂಢ ಹುಬ್ಬಳ್ಳಿಗೆ ಬರಲಿಲ್ಲವೇ?
ಮಂತ್ರ ಪೇಳಲಿಲ್ಲವೇ? ಕುರಿಗಳ ಜೊತೆ ಕುರಿಗಳನ್ನು ಕಾಯಲಿಲ್ಲವೇ? ನರ ಕುರಿಗಳಿಗೆ ಶಿವ ಮಂತ್ರ ಪೇಳಲಿಲ್ಲವೇ? ವರದಿ ಹುಲಿಯ ಮೇಲೆ ಕುಳತಿಲ್ಲವೇ? ಮರು ಜನ್ಮದಲ್ಲಿ ಗುರುನಾಥರುಳರಲ್ಲವೇ? ಅಲ್ಲುಂಟು ಇಲ್ಲಿಲ್ಲವೆನದೆಲ್ಲ ಕಾಲದಲ್ಲಿ ತೋರಿದವರಲ್ಲವೇ? ಚಳಕಾಪುರದವರಲ್ಲವೇ? ಸಿದ್ಧಾರೂಢ ಹುಬ್ಬಳ್ಳಿಗೆ ಬರಲಿಲ್ಲವೇ? ಚಳಕಾಪುರದವರಲ್ಲವೇ? ಸದ್ಗುರುವೇ ನೀ ಹುಬ್ಬಳ್ಳಿಗೆ ಬರಲಿಲ್ಲವೇ? ಹಲೋ ಸಾಂಗ್ ಕೊಡ್ತೇನೆ. ತಬಲಾ ಇದ್ರದ್ದು ಕೂಡ ಹುಬ್ಬಳ್ಳಿಯಲ್ಲಿ ನೀವು ಇರಲಿಲ್ಲವೇ? ಅಲ್ಲಿ ಮುರಕಿ ಬಾವಿಯಲ್ಲಿ ಲೀಲೆ ತೋರಲಿಲ್ಲವೇ? ಹುಬ್ಬಳ್ಳಿಯಲ್ಲಿ ನೀವು ಇರಲಿಲ್ಲವೇ? ಅಲ್ಲಿ ಮುರಕಿ ಬಾವಿಯಲ್ಲಿ ಲೀಲೆ ತೋರಲಿಲ್ಲವೇ? ಅಪ್ಪಪ್ಪ ಎಲ್ಲೆಲ್ಲಿ ಇರುವವರೇ ಶುದ್ಧ ಆರೂಢ ಭಾರತಿ ನೀವಲ್ಲವೇ? ಅಲ್ಲುಂಟು ಇಲ್ಲಿಲ್ಲವೆನದೆಲ್ಲ ಕಾಲದಲ್ಲಿ ತೋರಿದವರಲ್ಲವೇ? ಚಳಕಾಪುರದವರಲ್ಲವೇ? ಸದ್ಗುರುವೇ ನೀ ಹುಬ್ಬಳ್ಳಿಗೆ ಬರಲಿಲ್ಲವೇ? ಚಳಕಾಪುರದವರಲ್ಲವೇ? ಸಿದ್ಧಾರೂಢ ಹುಬ್ಬಳ್ಳಿಗೆ ಬರಲಿಲ್ಲವೇ? ಅಲ್ಲುಂಟು ಇಲ್ಲಿಲ್ಲವೆನದೆಲ್ಲ ಕಾಲದಲ್ಲಿ ತೋರಿದವರಲ್ಲವೇ? ಚಳಕಾಪುರದವರಲ್ಲವೇ? ಸದ್ಗುರುವೇ ನೀ ಹುಬ್ಬಳ್ಳಿಗೆ ಬರಲಿಲ್ಲವೇ? ಹುಬ್ಬಳ್ಳಿಗೆ ಬರಲಿಲ್ಲವೇ? ಹುಬ್ಬಳ್ಳಿಗೆ ಬರಲಿಲ್ಲವೇ? ಶಿವಸಾಂಬ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಮಹಾದೇವ. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಗುರುದೇವರ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸಿಕೊಂಡು ವಿಕರಣವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ. ಜಗದ್ಗುರು ಸಿದ್ಧಾರೂಢರ ಮಹಿಮೆ ಅಂತಕ್ಕಂಥ ವಿಷಯವನ್ನಿಟ್ಟುಕೊಂಡು ಎಲ್ಲ ಸಂಪೂಜ್ಯರು ಈಗಾಗಲೇ ತಮ್ಮ ಉಪದೇಶಾಮೃತವನ್ನು ನೀಡಿದ್ದಾರೆ. ನನ್ನೊಂದಿಷ್ಟು ಸಮಯ, ಸ್ವಲ್ಪ ಸಮಯದೊಳಗೆ ನನ್ನ ಕೀರ್ತನ ಸೇವೆಯನ್ನು ಮುಗಿಸ್ತೇನೆ. ಇವತ್ತು ಸಿದ್ಧಾರೂಢರ ಮಹಿಮೆ ಅದು ಅಂತಿಂತದ್ದಲ್ಲ. ಸಿದ್ಧಾರೂಢ ಅಂತಂದ್ರೆ ಸೃಷ್ಟಿ ಒಳಗೆ ಶಿವ ಹುಟ್ಟಿ ಬಂದಾನ, ಸಿದ್ಧಾರೂಢನಾಗಿ ನಿಷ್ಠೆಯಿಂದಲೀ ನೆನೆದರೆ ನೀವು ಇರುವ ಸುಖವಾಗಿ. ನಿಷ್ಠೆಯಿಂದಲೀ ನೆನೆದರೆ ನೀವು ಇರುವೆ ಸುಖವಾಗಿ. ಸೃಷ್ಟಿ ಒಳಗೆ ಶಿವ ಹುಟ್ಟಿ ಬಂದಾನ ಸಿದ್ಧಾರೂಢನಾಗಿ. ನಿಷ್ಠೆಯಿಂದಲೀ ನೆನೆದರೆ ನೀವು ಇರುವೆ ಸುಖವಾಗಿ. ನಿಷ್ಠೆಯಿಂದಲೀ ನೆನೆದರೆ ನೀವು ಇರುವೆ ಸುಖವಾಗಿ. ಸೃಷ್ಟಿ ಒಳಗೆ ಶಿವ ಜಿಲ್ಲಾ ಪಾಲ್ಕಿ
ತಾಲೂಕ ಚಳಕಾಪುರ ಚಂದ, ಬೀದರ ಜಿಲ್ಲಾ ಪಾಲ್ಕಿ ತಾಲೂಕ ಚಳಕಾಪುರ ಚಂದ, ಚಲುವ ಗುರು ಶಾಂತಪ್ಪ ತಾಯಿ ಮಲ್ಲಮ್ಮ ಇರುವರು ಆನಂದ. ಬೀದರ ಜಿಲ್ಲಾ ಪಾಲ್ಕಿ ತಾಲೂಕ ಚಳಕಾಪುರ ಚಂದ, ಗುರು ಶಾಂತಪ್ಪ ದೇವ ಮಲ್ಲಮ್ಮ ಇರುವರು ಆನಂದ. ನನುಮೆಯಿಂದಲೀ ಮರೆಯಲೊಂದು ಆಡಲು ಇಲ್ಲ ಕಂದ, ನನುಮೆಯಿಂದಲೀ ಮರೆಯಲೊಂದು ಆಡಲು ಇಲ್ಲ ಕಂದ. ಒಲಿದು ಬಂದನು ಶೂಲಧಾರಿಯು ಇವರ ಗರ್ಭದಿಂದ, ಒಲಿದು ಬಂದನು ಶೂಲಧಾರಿಯು ಇವರ ಗರ್ಭದಿಂದ, ಇವರ ಪುಣ್ಯ ಗರ್ಭದಿಂದ. ಸೃಷ್ಟಿ ಒಳಗೆ ಶಿವ, ಸೃಷ್ಟಿ ಒಳಗೆ ಶಿವ ಹುಟ್ಟಿ ಬಂದಾನ ಸಿದ್ಧಾರೂಢನಾಗಿ. ನಿಷ್ಠೆಯಿಂದಲೇ ನೆನೆದರೆ ನೀವು ಇರುವೆ ಸುಖವಾಗಿ, ನಿಷ್ಠೆಯಿಂದಲೇ ನೆನೆದರೆ ನೀವು, ನಿಷ್ಠೆಯಿಂದಲೇ ನೆನೆದರೆ ನೀವು, ನಿಷ್ಠೆಯಿಂದಲೇ ನೆನೆದರೆ ನೀವು ಇರುವೆ ಸುಖವಾಗಿ. ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ. ಸಿದ್ಧಾರೂಢರು ಈ ಭೂಮಿಗೆ ಬರಬೇಕಾದರೆ ಎಲ್ಲಿಂದಲೂ ಬಂದರು, ಯಾಕೆ ಬಂದರು, ಬರುವ ಕೆಲಸವೇನು? ಸಿದ್ಧಾರೂಢಪ್ಪ ಒಬ್ಬ ಮಹಾತ್ಮ ಈ ಭೂಮಿಗೆ ಅವತರಿಸಿ ಬರಬೇಕಾದರೆ, ಒಬ್ಬ ಮಹಾತ್ಮ ಈ ಭೂಮಿಗೆ ಜನ್ಮವೆತ್ತಿ ಬರಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ನಾವು ನೀವು ಬಂದಂಗ ನಾವೆಲ್ಲ ಸುಮ್ಮನೆ ಬಂದ ಮಂದಿ, ನಾವು ಯಾರು ಪತ್ರ ಹಾಕಿಲ್ಲ ನಮಗೆ. ನೀ ಬರ್ಬೇಕು ನಮಗೆ ಊರಿಗೆ ಅಂತ ಯಾರು ಪತ್ರ ಹಾಕ್ಯಾರ ನಮಗೆ? ಬಂದು ಬಿಟ್ಟೇವಿ. ಬಂದದ್ದಕ್ಕಾಗಿ ಮಾಡಬಾರ್ದನ್ನು ಮಾಡಾಕತ್ತದಕ್ಕಾಗಿ ಇಂಥ ಮಹಾತ್ಮರನ್ನು ಕರೆಸಿ ಇಂಥ ಸತ್ಕಾರ್ಯಗಳನ್ನು ನಡೆಸಿ ತಿಳಿಸಿ ಹೇಳಾಕತ್ತ. ಏನಂತ? ನೀ ಎದಕ್ಕೆ ಬಂದಿ, ಅವ್ರು ಎದಕ್ಕೆ ಬಂದಾರು? ರೇವಣ ಸಿದ್ಧ ಶಿವಶರಣರು ಈ ಭೂಮಿಗೆ ಬರಬೇಕಾದ್ರೆ ಸಿದ್ಧಾರೂಢಪ್ಪನ ಜನ್ಮ ಆಗಲಿಲ್ಲ ಅಂದ್ರೆ ಕೈಲಾಸದಲ್ಲಿ. ಎಲ್ಲಿ? ಕೈಲಾಸದಿಂದ ಶಿವನೇ ಅವತರಿಸಿ ಬಂದ. ಶೂಲಧಾರಿಯು ಒಲಿದು ಬಂದನು ದೇವ ಮಲ್ಲಮ್ಮಳ ಗರ್ಭದಿಂದ. ಎಲ್ಲಿ? ಬೀದರ ಜಿಲ್ಲಾ ಪಾಲ್ಕಿ ತಾಲೂಕು ಚಳಕಾಪುರ ಪುಟ್ಟ ಗ್ರಾಮದಲ್ಲಿ ಗುರುಶಾಂತಪ್ಪ ದೇವ ಮಲ್ಲಮ್ಮಳ ಪುಣ್ಯ ಉದರ, ಆ ಪುಣ್ಯ ಗರ್ಭದಲ್ಲಿ ಜನಿಸಿ ಬರಬೇಕಾದ್ರೆ ಸುಮ್ಮನೆ ಬಂದ್ರೇನ್ರಿ ಸಿದ್ಧಾರೂಢರು? ಕೈಲಾಸದಿಂದ ಶೂಲಧಾರಿ, ಶೂಲಧಾರಿ ಅಂದ್ರೆ ಯಾರು? ಪರಮಾತ್ಮ. ಆ ಪರಮಾತ್ಮ ಭೂಮಿಗೆ ಬಂದ. ಪರಮಾತ್ಮ ಭೂಮಿಗೆ ಬಂದರೆ ಕೈಲಾಸದಲ್ಲಿ ಪರಮಾತ್ಮನನ್ನು ಕೊಂಡಾಡುವವರು ಯಾರು ಅಂತಂದ್ರೆ ನಾರದ ಮಹರ್ಷಿಗಳು. ತ್ರಿಲೋಕ ಸಂಚಾರಿ ಬ್ರಹ್ಮನ ಮಾನಸ ಪುತ್ರ ನಾರದ ಮಹರ್ಷಿಗಳು. ಮತ್ತು ಕೈಲಾಸದಿಂದ ಪರಮಾತ್ಮ ಸಿದ್ಧಾರೂಢನಾಗಿ ಭೂಮಿಗೆ ಬಂದ ಅಂತಂದ್ರ ನಾರದ ಮಹರ್ಷಿಗಳೇ ಅಕ್ಕಲಕೋಟಿ ರೇವಣ ಸಿದ್ಧ ಶಿವಶರಣರಾಗಿ ಬಂದರು ಪುಣ್ಯಾತ್ಮರ ಈ ಭೂಮಿಗೆ. ಸುಮ್ಮನೆ ಏನ್ರಿ? ಸುಮ್ಮನೆ ಬಂದಿಲ್ಲ ಮಹಾತ್ಮರು. ನಮ್ಮ ನಿಮ್ಮ ಭಾಗ್ಯವಂತದ್ದು ನೋಡ್ರಿ. ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಂಥ ಮಹಾತ್ಮರು ನಮ್ಗೆ ಸಿಗುವುದಂದ್ರೆ ಸಿದ್ಧಾರೂಢಪ್ಪ ಬರಲಿಲ್ಲ ಅಂದ್ರೆ ರೇವಣ ಸಿದ್ಧ ಶರಣ ನಮ್ಗೆ ಸಿಗುತ್ತಿರಲಿಲ್ಲ. ರೇವಣ ಸಿದ್ಧ ಶಿವಶರಣರು ಬರಲಿಲ್ಲ ಅಂತಂದ್ರೆ ರಾಮಲಿಂಗ ಶಿವಶರಣರು ನಮಗೆ ಸಿಗ್ತಿರಲಿಲ್ಲ. ರಾಮಲಿಂಗ ಶಿವಶರಣ ಬರಲಿಲ್ಲ ಅಂದ್ರೆ ತೀರ್ಥಲಿಂಗ ಶಿವಶರಣ ಸಿಗ್ತಿರಲಿಲ್ಲ. ತೀರ್ಥಲಿಂಗ ಶಿವಶರಣ ಸಿಗಲಿಲ್ಲ ಅಂತಂದ್ರೆ ಚಿಕ್ಕ ರೇವಣ ಸಿದ್ಧ ಶಿವಶರಣ ಮಹಾಸ್ವಾಮಿಗಳು ನಮಗೆ ಸಿಗ್ತಿರಲಿಲ್ಲ. ಪುಣ್ಯಾತ್ಮರೇ, ಅವರು ಈ ಭೂಮಿಗೆ ಬಂದಾರಂತೆ. ಇವತ್ತು ಎಷ್ಟೋ ದೂರದಿಂದ ದಿಂಗಾಲೇಶ್ವರ ಜಗತ್ತುಗಳು ಇವತ್ತು ನಮಗೆ ಬಂದು ದರ್ಶನ ಕೊಡಕತ್ತಾರ ಅಂದ್ರೆ ಆ ಹಿಂದಿನ ಮಹಾತ್ಮರ ಕೃಪಾಶೀರ್ವಾದ ಅಂತ ತಿಳ್ಕೋಬೇಕು ನಾವು. ಎಲ್ಲಿ ಸಿಗ್ತಿದ್ರು, ಎಲ್ಲಿ ಬರ್ತಿದ್ರು ನಮಗೆ ಇವರೆಲ್ಲ? ಅದಕ್ಕೆ ಅಂತಪ್ಪ ಮಹಾತ್ಮ ದೊರೆಯುವುದು ದುರ್ಲಭ. ಅಂತಪ್ಪ ಸದ್ಗುರು ಸಿದ್ಧಾರೂಢ ದೊರೆಯುವುದು ದುರ್ಲಭ. ಸಿಕ್ಕರೆ ಮುಕ್ತಿ ಬಲು ಸುಲಭ, ಬಲು ಸುಲಭ, ಬಹಳ ಸುಲಭದ ಸಿಗಬೇಕಟ್ಟೆ. ಆದರೆ ದೇವ ಮಲ್ಲಮ್ಮ ಜಗತ್ತಿನ ಕಲ್ಯಾಣಕ್ಕಾಗಿ, ಜಗತ್ತಿನ ಉದ್ಧಾರಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದಳು. ಏನಂತ? ಹೇ ಪರಮಾತ್ಮ, ನನಗೆ ಒಂದು ಮಗನನ್ನ ಕರುಣಿಸು.
ನನ್ನ ಗರ್ಭದಲ್ಲಿ ಜಗತ್ ಕಲ್ಯಾಣ ಮಾಡತಕ್ಕಂಥ ಒಬ್ಬ ಸತ್ಪುರುಷನನ್ನ ಅನುಗ್ರಹ ಮಾಡು ಪರಮಾತ್ಮ ಅಂತ ಪ್ರಾರ್ಥನೆ ಮಾಡಿದರೆ ಭಗವಂತನ ಅನುಗ್ರಹವಾಯಿತು. ಸ್ವಪ್ನದಲ್ಲಿ ಬಂದು ಗುರುಶಾಂತಪ್ಪ ದೇವಮಲ್ಲಮ್ಮನಿಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ನಾನೇ ನಿಮ್ಮ ಗರ್ಭದಲ್ಲಿ ಜನ್ಮವೆತ್ತಿ ಬರ್ತೇನೆ. ಈ ಭೂಲೋಕದ ಅಜ್ಞಾನಂಧಕಾರವನ್ನೆಳೆದು ಬದ್ಧ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೆ ಸಿದ್ಧಾರೂಢನಾಗಿ ಅವತರಿಸಿ ಬರ್ತೀನಿ. ಎಲ್ಲಿಂದ? ಸಿದ್ಧಾರೂಢ ಬಂದ ಕೈಲಾಸದಿಂದ, ಶಿವನವತಾರದಿಂದ ಮಹಾಗುರು ಶಿವನವತಾರದಿಂದ ಸಿದ್ಧಾರೂಢ ಬಂದ, ಸಿದ್ಧಾರೂಢ ಬಂದ ಕೈಲಾಸದಿಂದ, ಶಿವನವತಾರದಿಂದ ಮಹಾಗುರು ಶಿವನವತಾರದಿಂದ. ಯಾರು ಸಿದ್ಧಾರೂಢ ಕೈಲಾಸದಿಂದ ತೆರೆಗೆ ಅವತರಿಸಿ ದೇವಮಲ್ಲಮ್ಮನ ಗರ್ಭದಲ್ಲಿ ಬೇಡಿಕೊಂಡಾಗ ಪರಮಾತ್ಮನೇ ನಾನೇ ಬರ್ತೇನೆ ಅಮ್ಮ, ಚಿಂತೆ ಮಾಡಬೇಡ ತಾಯಿ. ಗರ್ಭದಲ್ಲಿ ಅವತರಿಸಿ ಬರಬೇಕಾದ್ರೆ, ಜಗತ್ ಕಲ್ಯಾಣ ಮಾಡತಕ್ಕಂಥ ಮಕ್ಕಳು ಈ ಭೂಮಿಗೆ ಬರಬೇಕಾದ್ರೆ, ಗರ್ಭದಲ್ಲಿರುವಾಗ ನಿಮ್ಗೆ ಎಂದೋ ಹೇಳ್ಕೊಂತ ಬಂದೇವೆ ನಾವು, ಗರ್ಭದಲ್ಲಿರುವಾಗಲೇ ನಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗಬೇಕಾದ್ರೆ, ಒಳ್ಳೆಯ ದೇಶದ ಪ್ರಜೆ ಆಗಬೇಕಾದ್ರೆ, ದೇಶದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕಾದ್ರೆ ತಾಯಂದಿರು ಮೊದಲು ಬಹಳ ಚಂದ ನೀವು ಸಿದ್ಧಾರೂಢಪ್ಪ ಜಗತ್ ಕಲ್ಯಾಣ ಮಾಡಬೇಕಂತ ಹೇಳಿ ಧರೆಗೆ ಬಂದಿದ್ದಾಗ ತಾಯಿಯ ಗರ್ಭದಲ್ಲಿ ಹೆಂಗ ಗರ್ಭದೊಳಗ ಆ ತಾಯಿಯನ್ನು ಬೆಳೆಸಿದ ದೇವಮಲ್ಲಮ್ಮ ಅಂದ್ರೆ, ಅವರೆಲ್ಲ ಹಿಂದಿನವ್ರು ಮಾಡಿ ಹೋಗ್ಯಾರ ಅಂತೇಳಿ ಅವ್ರು ಹೇಳ್ಕೊಂತ ಹೋಗ್ಕೋನೋ, ಅವ್ರಿಗೆಲ್ಲದು ನಾವು ಹಿಂಗಿರ್ರಿ ಅಂತ ಹೇಳಾಕೆವ. ಇವೆಲ್ಲ ನಾವು ಹೆಂಗಿರಬೇಕು ಅನ್ನೋದನ್ನು ತಿಳಿಸಾಕ ನೋಡ್ರಿ ಇವೆಲ್ಲ. ಅದಕ್ಕೆ ಗರ್ಭದೊಳಗಿದ್ದಾಗ ನಿಮ್ಗೆ ತಾಯಂದ್ರಿಗೆ ಒಂದು ಮಾತು ಹೇಳ್ತೇನೆ, ಯವ್ವ ಭಾಳ ಚಂದ ಮಕ್ಕಳನ್ನ ಬೆಳೆಸ್ರಿ. ಹೊರ ಹೊಟ್ಟಾಗಿದ್ದಾಗ ಈ ಹೊಟ್ಟಾಗಿದ್ದು ಕೂಸ ಮಣ್ಣು ತಿಂತೈತಿ, ಗೊತ್ತೈತೆ ನಿಮಗೆ? ನೀವು ಹೊಟ್ಟಾಗಿ ಹೊಟ್ಟೆಲಿ ಇರ್ತಿಲ್ಲ ತಾಯಂದ್ರು, ಮನೆ ಮನೆ ಕರ್ಕೊಂಡು ಊಟ ಮಾಡಿಸ್ಕೊಂಡು ಬರ್ತಾರಲ್ಲ, ಅದು ನಿಮ್ದೈತಿ ನೋಡ್ರಿ. ಒಬ್ಬರನ್ನ ಕರೆದಾರ ಇವ್ರನ್ನ, ನೀ ಯಾಕೆ ಬಂದಿವು ಅಂತಾರೆ ಇವ್ರಿಗೆ. ನೀವು ಒಟ್ಟು ಹೋಗೋದವ ಯವ ನಿಮ್ಮದೇ ದೊಡ್ಡ ನಶೀಬ ಇತ್ತವ್ರವ, ಏನು ನೋಡು ನಿಮ್ದು ಏನವ ಏನಂತ ಹೇಳಿ ನಾನು ನೀವು ಮತ್ತೆ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡ್ಸ್ಕೊಂಬರೋದು, ಮತ್ತೆ ಬಂದು ನಿಮ್ಗೆ ಡಿಲಿವರಿ ಆದಮೇಲೆ ಮತ್ತೆ ನಿಮ್ಗೆ ಕೊಬ್ಬರಿ ಖಾರ ನಮ್ಗೆ ಹಸಿ ಖಾರ ಸಿಗೋದು ಅಂತಂದ್ರೆ ಹೋದಲ್ಲಿ ಹೇಗೆ ಮಾಡಿಸ್ಬೇಕು ಅಮ್ಮ ಹಸಿ ಖಾರ ಅರಿಬಿ ಅಂಥೇಳಿ. ಅಲ್ಲಿ ಏನು ಮಾಡೋದು ಅವ್ನಿಗೆ ಪುಣ್ಯ ಮಾಡ್ಯಾಳ್ಯವ, ಇರಲಿ ಚಲೋ ಚಲೋ ತಿನ್ನಿರಿ. ಮಣ್ಣು ನೀವು ತಿಂದಿಲ್ಲವ, ಗೋಧಿ ಹಸು ಮಾಡಿ ಎರಿ ಎಂಟು ಬರ್ತೈತಲ್ಲ ನೀವು ತಿಂದಿಲ್ಲ. ಹೊಟ್ಟೆಯಾಗಿದ್ದು ಹುಡುಗ ತಿನ್ನು ಮಣ್ಣು, ತಿನ್ನು ಮಣ್ಣು ಯವ್ವ. ಹೊಟ್ಟೆ ಕೂತ್ಕೊಂಡ್ರೆ ನಿಮಗೆ ಮಣ್ಣು ತಿನ್ನಿಸಿ ನೆನಪಿಟ್ಕೋರಿ. ಮತ್ತು ಹೊರಗೆ ಬಂದ ಮೇಲೆ ನಿಮಗೇನು ತಿನ್ನಿಸ್ಬಾರ್ದವ, ನಿಮಗೆ ಮಣ್ಣು ತಿನ್ನಿಸ್ತಾನೆ ವಿನಃ ನಿಮಗೆ ಮತ್ತೆ ಬ್ಯಾರಿ ಅಂತ ಅಂದಾಗ ನಿಮ್ಗೆ ವೃದ್ಧಾಶ್ರಮ ಅನಾಥಾಶ್ರಮ ನಿಮ್ಗೆ ಅವ ಹುಟ್ಟು ಬಂದ ಮೇಲೆ ಕಟ್ಟಿದ್ದೀವಿ, ಮೊದಲಿದ್ರಿಕಿಲ್ಲವ. ಅದಕ್ಕೆ ಒಂದು ಪದ ಹಾಡ್ಬಿಡ್ತೇನೆ, ಹೇಳೋದು ಭಾಳ ಐತಿ. ಅದು ನಿನ್ನೆ ಆ ತಾಯಿ ನಮ್ಮ ಚಿತ್ರಗಾರ ತಾಯಿ ಶಾಂತಮ್ಮ ತಾಯಿ, ಶಾಂತಕ್ಕಲ್ರಿ ಅವ್ರು ಸರ್, ಎಷ್ಟು ಖುಷಿಲಿ ಹೌದಂತಾರೆ ಸರ್ ಮಿಸ್ಟರ್ ಸಿರಪ್ಪ ಅವರು ಅದೊಂದು ಪದ ಹಾಡ್ಯಪ್ಪ, ಬೈಕೆ ಪದ ಅಂತ ಯಾರು ಅದನ್ನು ಹಾಡಿ ಬಿಟ್ಟು ಬಿಡ್ತೇನೆ. ಹೇಳೋದು ಭಾಳ ಐತಿ. ಸಾಗರ ಬಹುತ್ ಬಡ ಈ ಲೇಕಿನ ಗಾಗರ ಚೋಟ ಹೈ. ಅಪೌರ ಆಶೀರ್ವಚನ ಕೇಳೋನು, ಇದನ್ನು ಕೇಳ್ರಿ. ಸಂಗೀತ ದೊಡ್ಡ ಬಿಸಿಲ ಕಾವ ಅಂತಾದ್ರಾಗ ಅವ ಶಾವಲ್ ಕಡಿಬೇಡ್ರಿ ನಮ್ಮದು ಹೊಕ್ಕತ್ತೋ ಯಪ್ಪ ಅಂತ ನಾವು. ಹಸಿರ ಕಡ್ಡಿಯ ಸೀರಿ ಟೋಪ ಸಡಗ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಬಾಗಿ ನಡಿಯಂಗಾಗ್ಯದ ಬಾಲನ ಬಯಕೆಯನ್ನ ಬಯಸಂಗ. ಹಸಿರ ಕಡ್ಡಿಯ ಸೀರಿ ಟೋಪ ಸಡಗ ಮ್ಯಾಲ ಮಾಡಿ, ಹಸಿರ ಕಡ್ಡಿಯ ಸೀರಿ ಟೋಪ ಸಡಗ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನವಾಗಿ ನಡಿಯಂಗಾಗ್ಯದ ಬಾಲನ ಬಯಕೆಯನ್ನ ಬಯಸಂಗಾಗ್ಯದ. ಎಳ್ಳ ಹಚ್ಚಿದ ರೊಟ್ಟಿಯನ್ನು ಬದನಿಕಾಯಿ ಪಲ್ಲೆ,
ಬೆಳ್ಳ ಹಚ್ಚಿದ ರೊಟ್ಟಿಯನ್ನು ಬದನೆಕಾಯಿ ಪಲ್ಲೆ ಮ್ಯಾಳಗಿ ಮ್ಯಾಲ ಕುಂತ ತಿನ್ನಂಗಾಗದ ಬಾಲಾನ ಬಯಕೆಯನ್ನ ಬಯಸಂಗಾಗದ ಹಸಿರ ಕಟ್ಟಿಯ ಸೀರಿಟೋ ಪಸರ್ಗ ಮ್ಯಾಲ ಮಾಡಿ ಹಸಿರ ಕಟ್ಟಿಯ ಸೀರಿಟೋ ಪಸರ್ಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಬಾಗಿ ನಡೆದಂಗಾಗದ ಬಾಲಾನ ಬಯಕೆಯನ್ನ ಬಯಸಂಗಾಗದ ತಿಂಗಳ 2 ತುಂಬಿ ಬಂತು ಬಾಲನ ಮಡಿಲಲ್ಲಿ ಮೂಡಿ ಬಂತು ತಿಂಗಳ 2 ತುಂಬಿ ಬಂತು ಬಾಲನ ಮಡಿಲಲ್ಲಿ ಮೂಡಿ ಬಂತು ಹಿಡಿಯ ಮಾವಿನ ಕಾಯಿ ತಿನ್ನಂಗಾಗದ ಬಾಲನ ಬಯಕೆಯನ್ನ ಬಯಸಂಗಾಗದ ಹಸಿರ ಕಟ್ಟಿಯ ಸೀರಿಟೋ ಪಸರ್ಗ ಮ್ಯಾಲ ಮಾಡಿ ಹಸಿರ ಕಟ್ಟಿಯ ಸೀರಿಟೋ ಪಸರ್ಗ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಬಾಗಿ ನಡೆಯಂಗಾಗದ ಬಾಲನ ಬಯಕೆಯನ್ನ ಬಯಸಂಗಾಗದ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚೌಳಿಕಾಯಿ ಪಲ್ಲೆ ರುಚಿ ಹತ್ತಿರಬೇಕಪ್ಪ ನಿಮ್ಗೆ ಅವಾಗ ಏನೇನು ಬರದಾರ ನೋಡ್ರಿ ನಾವು ಬಿಳಿಜೋಳದ ರೊಟ್ಟಿ ಬಿಜಾಪುರ ಬಿಳಿಜೋಳದ ರೊಟ್ಟಿ ಬೇಕಂತ ಎಲ್ಲಿ ಚೌಳಿಕಾಯಿ ಪಲ್ಯ ಬೇಕಂತ ಹ್ಞೂ ಯವ್ವ ನೀವಂತ ತಿಂದಿರಿ ಅಂತ ಹಿಂಗೆ ಹುಟ್ಟಿವ್ ನಾವು ಮತ್ತು ತಿನ್ನಬಾರ್ದು ನಮ್ಮವ್ವ ಇಡ್ಲಿ ಬಾ ತಿಂದಿಳಂತ ಅಪ್ಪಾರ ನಾನು ಚಂದ ಬೆಳಗ್ಗೆ ಹುಟ್ಟವನವ ನಿನ್ನಂಗ ಕೆಂಪಕ್ಕಿ ನಾನು ಇಡ್ಲಿ ತಿಂದದ ನಮ್ಮವ್ವ ನಾ ಹಿಂಗಾಗಿ ಕಾರ್ಯಕ್ರಮದಾಗ ಮೊದಲು ಹೇಳ್ತೇನೆ ಕರ್ರಲ್ಲಿ ಬಾ ತಿನ್ಬೇಡ್ರಿವ ಮನ್ನ ಇಡ್ಲಿ ಬೂದಿ ತಿನ್ಬೇಡ್ರಿವ ಅಟ ಚಲೋ ತಿನ್ರಿ ಬೆಳ್ಳಂಗ ನೀವು ಮಣ್ಣು ಹೋಗ್ಬೇಕಿಟ್ಟುದ್ದ ಪೇರೇನ್ ಲೋಡಿ ತಿಂದಾಡ್ರಿ ಪೇರೇನ್ ಲೋಡಿ ತಿಂದ್ರಿ ಬೆಳಗ್ಗೆ ಹುಡ್ತಾವ ಚಲೋ ತಿನ್ನಬೇಕವ ನೀವು ಏನು ತಿಂದ್ರು ನಿಮ್ಗೆ ಚಲೋನೇ ಇತ್ತು ಬರವ ಯವ್ವ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವಳಿ ಕಾಯಿ ಪಲ್ಲೆ ಹೊಳೆಯ ದಂಡಿ ಮ್ಯಾಲ ತಿನ್ನಂಗಾಗ್ಯದ ಬಾಲನ ಬಯಕೆಯನ್ನ ಬಯಸಂಗಾಗ್ಯದ ಹರಕಲ ಮುರುಕಲ ಕರ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹರಕಲ ಮುರುಕಲ ಕರ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಕಳವೀಲಿ ದೇವರ ಮನೆಯಾಗ ತಿನ್ನಂಗಾಗ್ಯದ ಕಳವೀಲಿ ದೇವರ ಮನೆಯೊಳ ತಿನ್ನಂಗಾಗ್ಯದ ಹಸಿರ ಕಟ್ಟಿಯ ಸೀರಿಟೋ ಪಸರ್ಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನವಾಗಿ ನಡೆಯಂಗಾಗ್ಯದ ಬಾಲನ ಬಯಕೆಯನ್ನ ಬಯಸಂಗಾಗ್ಯದ ಹೂಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿ ಕಟ್ಟಿಸಿ ತಂದು ಹೂಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿ ಕಟ್ಟಿಸಿ ತಂದು ಗಂಡನ ಎಡಕ ಕುಂತ ಮುಡಿಯಂಗಾಗ್ಯದ ಮತ್ತೊಮ್ಮೆ ದಂಡಿ ಕಟ್ಟಿಸ್ಕೊಳಂಗಾಕತ್ತಂತ ನೋಡ್ರುವ ಏನೇನು ಹಾಕೋತು ಏನಂತ ನಮಗಂಕಾಯಿ ಏನಿಲ್ವಯ್ಯವ ಆರಾಮದೇನು ಇದ್ದದ್ದು ಒಂದು ತಿಂದು ಕ್ಯಾಸ್ ಇದ್ದದ್ದು ನಂಗೆ ಹಾಕೊಂಡ ನಾಗನ್ನ ಸ್ವಾಮಿ ಇಟ್ಟರು ಚಲೋ ನಾವು ಮುಂದೆ ಭಾಳ ನಿಗ್ರಹ ಐತದ ಇಷ್ಟೆಲ್ಲ ಯಾಕೆ ಪರಮಾತ್ಮ ಅವ್ರಿಗೆ ಅನುಕೂಲ ಮಾಡ್ಯಾನಂದ್ರೆ ನಮಗೆ ಜನ್ಮ ಕೊಡು ಮುಂದೆ ಪಡುವ ಕಷ್ಟ ಅಷ್ಟಿಷ್ಟಲ್ಲ ತಾಯಿ ಆ ಕಷ್ಟ ಭಾಳ ಐತಂತೇಳಿ ಪರಮಾತ್ಮ ಎಲ್ಲ ವೈಭವವನ್ನು ಯಾಕೆ ಕೊಟ್ಟಾನಂತಂದ್ರೆ ಆ ತಾಯಿಗೆ ಮುಂದೆ ಬರುವ ಕಷ್ಟವನ್ನು ಅನುಭವಿಸ್ತಾರೆ ಯವ್ವ ನಿಮ್ಮ ಉಪಕಾರ ಎಂದು ತೀರ್ಸಕ್ಕಾಗಲ್ಲ ನಮಗೆ ನೋಡ್ರಿ ನೀವು ನಮ್ಮನ್ನು ಭಾಳ ಚಂದ 9 ತಿಂಗಳು ಹೊತ್ಕೊಂಡು ಹೊರಗೆ ಬಂದ ಮೇಲೆ ಹೊಲಸಾಟ ಮಾಡ್ತಿರ್ತೀವಿ ನಾವು ಹುಡುಗರು ಸಣ್ಣ ಕೂಸ್ಕೊಳ್ಳೇವ ಹೊಲಸಾಟ ಮಾಡೋ ಮುಂದೆ ಆ ಹೊಲಸಾಟ ಮಾಡಿದ ಹುಡುಗ ಮೈಗೆ ಮಲವನ್ನು ಹಚ್ಕೊಂಡು ಅಪ್ಪನಂತ ಡಗಾಲ್ ಮಂಡಿ ಅಂಬೆಗಾಲಿ ಹೋಗಿ ಅಪ್ಪನಂತ ಹೊಂಟ್ತಾರೆ ಯಾವ ಅಪ್ಪು ಎತ್ಕೊಂಡಿಲ್ಲ ನಾವು ನೋಡು ಆಕೆ ರೊಟ್ಟಿ ಮಾಡ್ತಿರ್ತಾಳೆ ಹಂಗೋ ಹಿಟ್ಟಿನ ಗಲೆ ಬರ್ತಾವೆ ಹಂಗ್ಯಾಕೆ ಮಾಡಕತ್ತೀರಿ ಇನ್ನೇನು ಕೂಸಿಗೆ ನೀವು ಅಂತೇಳಿ ನೋಡಿದನ ಹಂಗ್ಯಾಕೆ ಮಾಡ್ತೀರಿ ಬಿಡ್ರಿ ಅದಕ್ಕೆ ಹಿಟ್ಟಿನ ಗಲೆ ಎತ್ಕೊಂಡೋಗಿ ಅದು ತೊಳೆದು ಘಮ ಘಮ ಮಾಡಿ ಪೌಡ್ರ್ ಹೆಚ್ಚಿ ಗೊಂಡಿ ಕೊಂಚಿಗೆ ಹಾಕಿ ಹೂವಿನ ಹಿಂಗೆ ಹಾಕಿ ನೆದ್ರಿನ ಟಿಕೆಟ್ ಕಾಡಿಗೆ ಹೆಚ್ಚಿ ಕೈ ಬಿಡಬೇಕು ಅವಾಗ ಇವ ಅಪ್ಪ
ಬಾಲಂಚ ಬಾ ಕೊತ್ತಂಬರಿ ಬೀಜ ಘಮ ಘಮ ಅನ್ನೋ ಮುಂದೆ ಬಾ ಅನ್ನೋದು ಚೇಚೆ ಹೊಲಸಿದಾಗ ಚೇಚೆ ಅನ್ನೋದು ನಮಗೆ ಗ್ಯಾರಂಟಿ ಸಿಗ್ತಾವು. ಗ್ಯಾರಂಟಿ ನಮಗೆ ಹಿಂಗಾದ್ರೆ ಗ್ಯಾರಂಟಿ ಸಿಗ್ತಾವ ನಮಗೆ. ನಿಮ್ಗೆ ಕೊಟ್ಟಾರವನು ಯಾಕಂದ್ರೆ ನೀವು ಭಾಳ ಚಂದ ನೋಡ್ಕೊಂಡ್ರಿ ಅವ ನೀವು. ಅದಕ್ಕೆ ಮತ್ತೊಮ್ಮೆ ಮುಡಿಯೋದು ಹೂಗಾರಣ್ಣನ ಮನೆಗೆ ಹೋಗಿ ಹೂವಿನ ದಂಡಿ ಕಟ್ಟಿಸಿ ತಂದು ಗಂಡನ ಎಡಕ ಕೊಂದ ಮುಡಿಯಂಗಾಗ್ಯದ ಬಾಲನ ಬಯಕೆಯನ್ನ ಬಯಸಂಗಾಗ್ಯದ ಹಸಿರ ಸೀರಿಯ ಹಸಿರ ಸೀರಿಯ ಕಟ್ಟಿಟೋ ಪಸರ್ಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನವಾಗಿ ನಡೆಯಂಗಾಗ್ಯದ ಕುಳಿತರ ಸೊಂಟ ನೋಯತೈತಿ ನಿಂತರ ಬೆನ್ನು ನೋಯತೈತಿ. ಕಷ್ಟ ಅತ್ಯಂತ ಪಟ್ಟಿಲ್ಲವ ನೀವು. ಆ ಕಷ್ಟ ಪಟ್ಟಿರಿ ಅಂತೇಳಿ ನೀವು ಪರಮಾತ್ಮ ಆರಾಮಿಟ್ಟಾನೆ ನಿಮ್ಗೆ. ಕುಳಿತರ ಸೊಂಟ ನೋಯತೈತಿ ನಿಂತರ ಬೆನ್ನು ನೋಯತೈತಿ ತವರಿಗೆ ಹೋಗಿ ನನಗೆ ಕುಂದ್ರಂಗಾಗ ತವರಿಗೆ ಹೋಗಿ ನನಗೆ ಕುಂದ್ರಂಗ. ಅವಾಗ ಮತ್ತೆ ತವ್ರ ಮನೆ ನೆನಪಕ್ಕತ್ತ ನೋಡಿ ಯಾವಾಗ ತವ್ರ ಮನೆಗೆ ಹಾದೇನು, ಯಾವಾಗ ತವ್ರ ಮನೆಯಾಗ ಕುಂತೇನು, ಅವನ ಕೈಯಾಗಿ ನಾನು ಬಿಸಿ ರೊಟ್ಟಿ ಯಾವಾಗ ತಿಂದೇನು ಅನಿಸ್ತೈತನ್ರಿ. ಅನಿಸುತ್ತೆ ಏನು ಮಾಡಿತವ. ನಮಗೇನು ಯಾವ ಮನೆಯೂ ಇಲ್ಲ. ಕುಂದ್ರು ಮನೆ ಒಂದಿರ್ತದೆ ನೋಡಿ ನಮ್ಗೆ ಯಾವಾಗರ ಬೀಗ್ರ ಮನೆಗೆ ಓದಕ್ಕೆ ಹಾಕಿರ್ತಾರೆ. ಅದನ್ನು ಬಿಟ್ಟು ಯಾವ ಮನೆಯೂ ಇಲ್ಲ. ನಮ್ಗೆ ಇದ್ದದ್ದು ಒಂದು ಮನೆ ಸುಮ್ಮನೆ ಕುಂದ್ರು ಮನೆ ಹಾಕೊಂಡು ಸುಮ್ಮನೆ ಕುಂದಿರ್ತೇವೆ. ಅದನ್ನು ಹೊರಗೆ ತಿಳ್ಕೊಂಡ್ಬಿಟ್ಟು ಮತ್ತೆ ಏನು ಮಾಡಿದೆವ ನೀವು ಪುಣ್ಯ ಮಾಡಿರಿ. ನಿಮ್ದು ಪುಣ್ಯ ಭಾಗ್ಯನ ಚಲೋ ಇದೆ. ನಿಮ್ದೇನು ಯಾರೇ ಮಾಡಕ್ಕೆ ಹೋಗಲಿ. ಅದು ಚಲೋ ಚಲೋದೊಂದು ಹಬ್ಬ ಐತೆ. ಅದ್ರಾಗ ಒಂದು ಚಲೋ ಅಂಗಿ ಹಾಕೊಂಡೆ ಅಂದ್ರೆ ಅದು ಬಿಡಂಗಿಲ್ಲ. ಹರಕ್ಕೆ ಅಂಗಿ ಹಾಕಿಸಿ ಸೊಂಟ ಬಾಯಿವಂಗೆ ಹೋಗ್ಕೋಬೇಕು ನಾವು. ಅವಾಗ ನಿಮ್ಮ ಜಾಗ ಯವ್ವ ಏನು ಹೂವು ಏನು ಸಿಂಗಾರ ಹಿಂದೆ ತುರುಬ್ನ್ಯಾಗ ಹಿಂಗೆ ಸುತ್ತಿ ಕೆಲಸ ಹೂ ಸುತ್ತಿದ್ರಿ ತುರುಬಿಗೆ. ಈಗ ತುರುಬಂಕ ವಾದು ಬಿಡು. ಈ ತುರುಬಿಟ್ಟು ಅಡಿಕೆ ಬಿಟ್ಟು ಬಂದಾವ. ಈಗ ಇಂತಿಂಥ ತುರುಬು ಹೋಗಿ ಅಡಿಕೆ ಅವ್ದು ಅಲ್ಲೇ ಹಿಂಗೆ ಸುತ್ತಿ ಅದಕ್ಕೆ ಒಂದು ಗುಲಾಬಿ ಚುಂಚಿರ್ತೀರಿ ನೀವು. ಒಟ್ಟ ಚಂದ ಕಾಂತತ್ ನೋಡುವ ನಿಮ್ಗೆ. ಪುಣ್ಯ ಮಾಡಿ ನೆನಪಕ್ಕತ್ತದ್ರಿ. ಕುಳಿತರ ಸೊಂಟ ನೋಯತೈತಿ ನಿಂತರ ಬೆನ್ನು ನೋಯತೈತಿ ಕುಳಿತರ ಸೊಂಟ ನೋಯತೈತಿ ನಿಂತರ ಬೆನ್ನು ನೋಯತೈತಿ ತವರಿಗೆ ಹೋಗಿ ನನಗೆ ಕುಂದ್ರಂಗ ತವರಿಗೆ ಹೋಗಿ ನನಗೆ ಕುಂದ್ರಂಗ ಬಾಲನ ಬಯಕೆಯನ್ನ ಬಯಸಂಗಾಗ್ಯದ ಹಸಿರ ಕಟ್ಟಿಯ ಸೀರಿಟೋ ಪಸರ್ಗ ಮ್ಯಾಲ ಮಾಡಿ ಹಸಿರ ಕಟ್ಟಿಯ ಸೀರಿಟೋ ಪಸರ್ಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನವಾಗಿ ನಡೆಯಂಗಾಗ್ಯದ ಬಿಸಿಲಿಗೆ ಬೆನ್ನವಾಗಿ ನಡೆಯಂಗಾಗ್ಯದ ಬಾಲನ ಬಯಕೆಯನ್ನ ಬಯಸಂಗ ಬಾಲನ ಬಯಕೆಯನ್ನ ಬಯಸಂಗ ಹೊಡ್ರಿ ಒಂದು ಚಪ್ಪಾಳಿ ನಿಮ್ಮ ಹಾಡು ಹಾಡೀನಿ. ಅವ್ರು ಮಗ್ನರಾಗಿ ಕುಂತಾರ. ಯಪ್ಪ ಯವ್ವ ನೀವು ಹೊಡಿತೀವಿ ಬಿಡು. ನಮ್ಮ ಕಂಪ್ನಿ ಬಂದೈತೆ ಮಾಡಿದ್ವಿ ಇವತ್ತು. ಬಂದಾರು ಗಡ್ಡ ಲಿಂಗಾಲೇಶ್ವರ ಅಪ್ಪಾಜಿಯವರು ನಮ್ಮ ಮೇಲೆ ಅವರ ಆಶೀರ್ವಾದ ಸದಾವ ಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ